ನಿಮ್ಮ ಹೆಸರು ಹೇಳಿ. ಮಹೇಶನಾ? ಯಾವ ಊರು? ಕುಂದೂರು ಕಡೆ ಅಲ್ಲ. ತಂದು ಎಷ್ಟು ದಿನ ಆಯ್ತು ಹಸುಗಳು? ಒಂದು ವಾರ ಆಯಿತಾ? ಹಾಂ ಯಾವ ಕಡೆ ತಂದಿದ್ದು? ತಲಕಾಡ್ ಹತ್ರ. ಎಷ್ಟಾಗಿದ್ದಾವೆ? ಹಾಂ ಹಾಂ. ಇನ್ನು ಮೇಯಿಸ್ಬೇಕು ನೀವೀಗ? ಎಲ್ಲ ಕಡ್ಬಿದ್ದಾವೆ. ಹಾಂ ಹಾಂ. ನಿಮ್ಮದು ಸ್ವಂತ ಕೆಲಸ ಬಾಡಿಗೆ ಕೆಲಸ ಜಾಸ್ತಿ? ಹಾಂ ಬಾಡಿಗೆ ಜಾಸ್ತಿ. ಹಾಂ ಹಾಂ ಹಾಂ. ಮತ್ತು ತಡಿತಾವ ಸಾಕ ನಿಮ್ಮ ಕೆಲಸಕ್ಕೆ? ತಡಿತಾವ. 1.5 ಆಗಿದಾವ? ಇದಕ್ಕೆ ಮುಂಚೆ ಇದಾವೆ ಎಷ್ಟು ಕೊಟ್ರಿ? ಸರ್ ರೇಷ್ಮೆ ನಿಮ್ಮದು? ಮುಸ್ಲಿಂ ಎಲ್ಲ ಮಾಡ್ತೀರಾ? ಹಾಂ. ರೇಷ್ಮೆ ಎಷ್ಟು ಮಟ್ಟ ಮೇಯಿಸ್ತೀರಾ ನೀವು? ಹಾಂ ಹಾಂ. ವರ್ಷಕ್ಕೂ ನೀವು ಒಂದು 10 ಬ್ಯಾಚ್ ಮೇಯಿಸ್ತೀರಾ? ಹಾಂ ಹಾಂ. ದನಗಳು ಇರಲೇಬೇಕು. ಹ್ಞೂ ಹ್ಞೂ. ವರ್ಷಕ್ಕೆ ಒಂದು ಜೊತೆ ತರ್ತಿರ್ತೀರಾ ಮಾಡ್ತಿರ್ತೀರಾ? ಹಾಂ ಹಾಂ ಹಾಂ. ಆ ಥರ ಯಾವ ಪರ್ಮಿಟಾಗಿ ಏನು ಇಟ್ಕೊಳಲ್ಲ? ಹಾಂ 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 ಹಾಂ. ಇವು ಸಾಧುಗಿದ್ದಾವೆ, ಸ್ವಲ್ಪ ಮೇಯ್ಬೇಕಷ್ಟೇ. ಹ್ಞೂ ಹ್ಞೂ. ನಿಮ್ಮ ಕಡೆ ಕೆ ಆರ್ ನಗರ ಕಡೆ ಹೋಗಿ ತರ್ತೀರಲ್ಲ ಜಾಸ್ತಿ ನಿಮ್ಮೂರಿಂದ? ಹೌದಾ? ಅಲ್ಲಿ ಕಮ್ಮಿ ಸಿಗುತ್ತೆ ಅಂತ ಹೋಗ್ತೀರಾ ಹೆಂಗೆ? ಅಲ್ಲಿ ಅಲ್ಲ ಅಲ್ಲಿ ಸಾಧುಗುಣ ಜಾಸ್ತಿ. ಅಲ್ಲಿ ಸೈಡ್ ಸಾಧುಗುಣ ಜಾಸ್ತಿ. 3 ಅಡಿ ಹೊರಗಡೆ ಉಳ್ತಾರ ಅಡಕ ತೋಟ ಎಲ್ಲ. ಇಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಹಿಡ್ಕೊಬೋದು. ಅಲ್ಲಿ ದನ ಚಂದ, ಆ ಸೈಡ್ ದನ ಚಂದ. ಒಬ್ಬ ಹೆಂಗಸರು ಮಕ್ಕಳು ತಿಮ್ಮಿದ್ರೆ ಏನಿಲ್ಲ. ಸಾಧುಗಳು ಚೆನ್ನಾಗಿ ಹೋಯ್ತಾ ಕೆಲ್ಸಕ್ಕೆ. ಅದರಿಂದ ನಾವು ಅಲ್ಲಿ ಹೋಗಿ ತಗೊಬರೋದು ದನ. ಸುಮಾರು ಜನ ನಿಮ್ಮೂರಿಂದ ಒಂದು 15-20 ಜನ ಹೋಗ್ತೀರಾ ಅಲ್ಲಿಗೆ? ಒಂದು 4 ಸೀಟು. 4 ಸೀಟು ಹೋಯ್ತೀನಿ. 4 ಸೀಟು. ಹಾಂ ಹಾಂ. ಅಲ್ಲ ಅಲ್ಲಿ ಮತ್ತು ಇದು ಏನೋ ಚುಂಚನಕಟ್ಟೆ ಸಂತೆಯಲ್ಲಿ ತರ್ತೀರಾ? ಅಲ್ಲಿ ಅಕ್ಕಪಕ್ಕ ಹಳ್ಳಿ. ಸಾಲಿಗ್ರಾಮ, ಬೇರ್ಯ, ಸಿಂಗನೂರು, ಕಾಳಮ್ಮನ ಕೊಪ್ಪಲು. ಅಲ್ಲಿ ಹೋಗಿ ತರ್ತೀರಾ? ಅಲ್ಲಿ ಹೋಗಿ ತರ್ತೀವಿ ನಾವು. ಮುಸ್ಕಿನ ಜೋಳ ಎಷ್ಟು ಬೆಳಿತೀರಾ? ಹಾಂ 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 ಹಾಂ. ಇವು ಬಿಟ್ಟು ಏನು ಜನಗಳು ಬೇರೆ? ಒಂದೇ ಜೊತೆ ಇರಾತಿ ಆಗಲಿ ಎಮ್ಮೆ ಏನೂ ಇಲ್ಲ? ಹಾಂ ಹಾಂ. ಆಯಿತು ಸರ್.